ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವೇ ಇರ್ತಾ ಇದೆ. ರಾಜ್ಯದ ಎಲ್ಲ 28 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ. ಈಗಾಗಲೇ ರೋಡ್ ಶೋಗಳು, ಜನಬಲವನ್ನು ಪ್ರದರ್ಶಿಸುವ ಕೆಲಸಗಳು ಆಗ್ತಾ ಇವೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರೋ ಕ್ಷೇತ್ರಗಳ ಪೈಕಿ 2 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ನಾನಿವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. 2019ರಲ್ಲಿ 2 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು. ಈಗ ಮೈತ್ರಿಯ ಕಾರಣದಿಂದ ಒಂದು ಕ್ಷೇತ್ರ ಜೆಡಿಎಸ್ನ ಪಾಲಾದ್ರೆ ಮತ್ತೊಂದು ಕ್ಷೇತ್ರ ಬಿಜೆಪಿ ಬಳಿ ಉಳ್ಕೊಂಡಿದೆ. ಆದರೆ ಈ 2 ಕ್ಷೇತ್ರಗಳಲ್ಲೂ ಬಂಡಾಯದ ಬಿಸಿ ಕಾಣ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಭಿನ್ನಮತ, ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಅಸಮಾಧಾನ. ಹಾಗಾದ್ರೆ ಕದನ ಕುತೂಹಲಕ್ಕೆ ಕಾರಣವಾಗಿರುವ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರಗಳಲ್ಲಿ ಏನಾಗ್ತಾ ಇದೆ? ಈ ಒಳ ಜಗಳ ಅಲ್ಲಿ ಯಾರನ್ನ ಗೆಲ್ಲಿಸುತ್ತೆ, ಯಾರನ್ನ ಸೋಲಿಸುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊದಲಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ನೋಡೋದಾದ್ರೆ, ಕನ್ನಡದ ಪ್ರಪ್ರಥಮ ರಾಜವಂಶ ಅಂತ ಗುರುತಿಸಿಕೊಳ್ಳುವ ಗಂಗರ ಆಳ್ವಿಕೆ ಪ್ರಾರಂಭವಾದ ನೆಲ ಈ ಕೋಲಾರ. ಈ ಕೋಲಾರಕ್ಕೂ ಬಾದಾಮಿ ಚಾಲುಕ್ಯರಿಗೂ ಅವಿನಾಭಾವ ಸಂಬಂಧ ಇದೆ. ಮಾವು, ಟೊಮೆಟೊ ಬೆಳೆಗಳಲ್ಲಿ ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿರೋ ಕೋಲಾರ ಈಗ ಚುನಾವಣೆಯ ಬಿಸಿಗೆ ತೆರೆಕೊಳ್ತಾ ಇದೆ. ಮೊದಲೇ ಬಯಲುಸೀಮೆ ಅಂಥ ಕಡೆ ಈ ಬಾರಿ ಬಿಸಿಲಿನ ಝಳದ ಜೊತೆಗೆ ರಾಜಕೀಯದ ಕಾವು ಕೂಡ ಹೆಚ್ಚಾಗಿದೆ. ಈ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದ ಮಲ್ಲೇಶ್ ಬಾಬು ಕಣದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ ಬಣ ರಾಜಕೀಯದಿಂದ ಬೇಸತ್ತು ಅಲ್ಲಿಗೆ ಕೆವಿ ಗೌತಮ್ ಅನ್ನೋ ಹೊಸ ಮುಖವನ್ನ ಫೀಲ್ಡ್ ಮಾಡುವ ಮೂಲಕ ಕೋಲಾರದ ಮತಕದನಕ್ಕೆ ಚಾಲನೆಯನ್ನು ಕೊಟ್ಟಿದೆ. ಈ ಕೋಲಾರ ಅಂತಾರಾಜ್ಯ ಗಡಿಯನ್ನು ಹಂಚಿಕೊಳ್ಳುತ್ತೆ. ಒಂದು ಕಡೆ ಆಂಧ್ರ, ಮತ್ತೊಂದು ಕಡೆ ತಮಿಳುನಾಡುಗಳನ್ನು ಗಡಿಯಾಗಿ ಹೊಂದಿರೋ ಈ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ಕೂಡ ಗಡಿಯನ್ನಾಗಿ ಹೊಂದಿದೆ. ಈ ಹಿಂದೆ ಕೋಲಾರ ಜಿಲ್ಲೆ ಇವತ್ತಿನ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಕೂಡ ಒಳಗೊಂಡಿತ್ತು. ಆದರೆ 2007ರಲ್ಲಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ಬೇರೆ ಮಾಡಲಾಯಿತು. ಸದ್ಯಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಹಾಗೂ ಚಿಂತಾಮಣಿ ಕ್ಷೇತ್ರಗಳ ಜೊತೆಗೆ ಶ್ರೀನಿವಾಸಪುರ, ಮುಳಬಾಗಿಲು, ಕೋಲಾರ, ಮಾಲೂರು, ಕೆಜಿಎಫ್ ಹಾಗೂ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಗಳಿವೆ. ಇನ್ನು ಈ ಕೋಲಾರ ಲೋಕಸಭಾ ಕ್ಷೇತ್ರ 1952ರಿಂದಲೂ ಅಸ್ತಿತ್ವದಲ್ಲಿದೆ. ಅಲ್ಲಿಂದ ಇಲ್ಲಿಯವರೆಗೆ ಅಂದ್ರೆ 72 ವರ್ಷಗಳಲ್ಲಿ ಈ ಕ್ಷೇತ್ರ ಕಂಡಿರುವುದು ಕೇವಲ 6 ಮಂದಿ ಲೋಕಸಭಾ ಸದಸ್ಯರನ್ನು ಮಾತ್ರ. ಇನ್ನು ಈ ಬಾರಿ ಕಣದಲ್ಲಿ 2 ಹೊಸ ಮುಖಗಳಿವೆ. ಹೀಗಾಗಿ ಇವರಲ್ಲಿ ಯಾರೇ ಗೆದ್ದು ಬಂದರೂ ಕೋಲಾರ ಲೋಕಸಭಾ ಸದಸ್ಯನಾದ 7ನೇ ವ್ಯಕ್ತಿ ಅನ್ನೋ ಹೆಗ್ಗಳಿಕೆಗೆ ಅವರು ಪಾತ್ರರಾಗ್ತಾರೆ. ಈ ಕ್ಷೇತ್ರ 1952ರಿಂದ 1980ರವರೆಗೆ ಕಾಂಗ್ರೆಸ್ನ ಕೈಯಲ್ಲೇ ಇತ್ತು. ಆ ನಂತರ 1984ರಲ್ಲಿ ಇಲ್ಲಿಂದ ಜನತಾ ಪಕ್ಷದ ವಿ ವೆಂಕಟೇಶ್ ಆರಿಸಿ ಬಂದ್ರೆ 1989ರಲ್ಲಿ ಮತ್ತೆ ಕಾಂಗ್ರೆಸ್ನ ವೈ ರಾಮಕೃಷ್ಣ ಇಲ್ಲಿನ ಸಂಸದರಾದರು. ಆ ಬಳಿಕ 1991ರಿಂದ 2014ರವರೆಗೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಗೆದ್ದವರು KH ಮುನಿಯಪ್ಪ. 7 ಚುನಾವಣೆಗಳಲ್ಲಿ ಸತತವಾಗಿ ಗೆದ್ದಿದ್ದ ಮುನಿಯಪ್ಪ ಅವರಿಗೆ 2019ರಲ್ಲಿ ಬಿಜೆಪಿಯ ಮುನಿಸ್ವಾಮಿ ಸೋಲಿನ ರುಚಿಯನ್ನು ತೋರಿಸ್ತಾರೆ. ಅದು ಕೂಡ ಕಾಂಗ್ರೆಸ್ನ ಒಳಗಿನ ಬಣ ರಾಜಕೀಯದ ಕಾರಣದಿಂದ. ಗೆಳೆಯರೆ, ಈ ಕೋಲಾರದ ರಾಜಕೀಯ ಆಂಧ್ರ ಪ್ರದೇಶದ ರಾಯಲಸೀಮಾ ಜೊತೆ ನಂಟನ್ನು ಹೊಂದಿದೆ. ಜೊತೆಗೆ ಅಲ್ಲಿನ ಇನ್ಫ್ಲೂಯೆನ್ಸ್ ಕೂಡ ಈ ಕ್ಷೇತ್ರದ ಮೇಲೆ ಸಿಕ್ಕಾಪಟ್ಟೆ ಇದೆ. ಈ ಜಿಲ್ಲೆಯಲ್ಲಿ ಚುನಾವಣೆಗಳು ನೆತ್ತರು ನೆಲಕ್ಕೆ ಬೀಳದೆ ನಡೆದ ಉದಾಹರಣೆಗಳೇ ಇಲ್ಲ. ಇಲ್ಲಿ ಯಾರೋ ಯಾರದ್ದೋ ತಲೆ ತೆಕ್ಕೋತಾರೆ. ಜಗಳಗಳು, ಗಲಾಟೆಗಳು, ಹೊಡೆದಾಟಗಳು, ಕೈಕಾಲ ಕತ್ತರಿಸ್ಕೊಳ್ಳೋದು ಇದೆಲ್ಲ ಅಲ್ಲಿ ತುಂಬಾನೇ ಕಾಮನ್ ಆಗಿ ನಡೆಯುತ್ತೆ. ಅಲ್ಲಿನ ಎಲ್ಲ ಪಕ್ಷಗಳ ನಾಯಕರು ಇದನ್ನ ಸಪೋರ್ಟ್ ಮಾಡಲೇಬೇಕು. ಹಾಗೆ ಮಾಡಲಿಲ್ಲ ಅಂದ್ರೆ ಅಂಥವನು ಲೀಡರ್ರೇ ಅಲ್ಲ ಅಂತ ಅಲ್ಲಿನ ಜನ ಭಾವಿಸ್ತಾರೆ. ಇಂಥ ಕೋಲಾರದ ಕಾಂಗ್ರೆಸ್ನಲ್ಲಿ ಒಳಜಗಳ ಅನ್ನೋದು ಹೆಚ್ಚಾಗಿದ್ದು 2019ರಿಂದ. ಕೋಲಾರದ ಪ್ರಶ್ನಾತೀತ ಕಾಂಗ್ರೆಸ್ ನಾಯಕ KH ಮುನಿಯಪ್ಪ ವಿರುದ್ಧ ಸ್ವಾಮುಲೋಳ್ಳು ಅಂತಲೇ ಕರೆಸಿಕೊಳ್ಳುವ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣ ಅಲ್ಲಿ ತಿರುಗಿ ಬಿದ್ದಿದೆ. ರಮೇಶ್ ಕುಮಾರ್ ಅವರ ಬಣದಲ್ಲಿ ಕೋಲಾರದ ಶಾಸಕ ಕೊತ್ತನೂರು ಮಂಜು, ಮಾಲೂರು ಶಾಸಕ ನಂಜೇಗೌಡ, ಚಿಂತಾಮಣಿ ಶಾಸಕ ಹಾಗೂ ಸಚಿವ MC ಸುಧಾಕರ್, ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್, ನಾಸಿರ್ ಅಹಮದ್ರಂಥ ನಾಯಕರಿದ್ದಾರೆ. ಇವರು ಯಾರಿಗೂ ಮುನಿಯಪ್ಪನವರನ್ನ ಕಂಡ್ರೆ ಆಗೋದಿಲ್ಲ. ಸೊ ಇವರು ಕೋಲಾರ ಕ್ಷೇತ್ರದಲ್ಲಿ 2019ರ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಮುನಿಸ್ವಾಮಿ ಗೆಲ್ಲೋ ಹಾಗೆ ನೋಡಿಕೊಂಡ್ರು. ಇದರಿಂದ ಮುನಿಯಪ್ಪ ಅವರ ಪ್ರಭಾವ ಅಲ್ಲಿ ಕಡಿಮೆ ಆಗುತ್ತೆ ಅಂತ ಅಂದುಕೊಳ್ಳೋಷ್ಟರಲ್ಲಿ ವಿಧಾನಸಭೆಗೆ ಆರಿಸಿ ಬಂದ ಮುನಿಯಪ್ಪ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗೋದ್ರು. ಹೀಗಾಗಿ ಜಿಲ್ಲೆಯ ಮೇಲಿನ ಹಿಡಿತ ಅವ್ರ ಕೈ ತಪ್ಪಲಿಲ್ಲ. ಇನ್ನು ಈ ಬಾರಿ KH ಮುನಿಯಪ್ಪ ಅವರಿಗೆ ಲೋಕಸಭಾ ಟಿಕೆಟ್ ಅನ್ನ ಕೊಡಬಾರದು ಅಂತ ಇದೇ ವಿರೋಧಿ ಬಣ ಒತ್ತಾಯ ಮಾಡಿತು. ಇನ್ನು ಮುನಿಯಪ್ಪ ಕೂಡ ನಾನು ಸಚಿವ, ನನ್ನ ಮಗಳು ಶಾಸಕಿ, ಇಷ್ಟು ಸಾಕು ಅಂತ ಸುಮ್ಮನಾಗಲಿಲ್ಲ. ಬದಲಿಗೆ ಅಳಿಯ ಚಿಕ್ಕ ಪೆದ್ದಣ್ಣನಿಗೆ MP ಟಿಕೆಟ್ ಕೊಡಿ ಅಂತ ಕೇಳಿದ್ರು.
ಒಟ್ಟಾರೆ ಜಿಲ್ಲೆಯ ಮೇಲಿನ ಹಿಡಿತ ಮನೇಲೇ ಇರಬೇಕು ಅನ್ನೋ ಆಸೆ. ಇನ್ನು ಪಕ್ಷಕ್ಕೇನಿದೆ, ಗೆಲ್ಲೋ ಅಭ್ಯರ್ಥಿ ಬೇಕು, ಆ ಮೂಲಕ ಲೋಕಸಭೆಯಲ್ಲಿ ಪಕ್ಷದ ಸೀಟುಗಳು ಹೆಚ್ಚಾಗಬೇಕು. ಸೊ ಚಿಕ್ಕ ಪೆದ್ದಣ್ಣಂಗೆ ಟಿಕೆಟ್ ಸಿಕ್ಕೇ ಬಿಡುತ್ತೆ ಅಂದುಕೊಳ್ಳೋಷ್ಟರಲ್ಲಿ ವಿರೋಧಿ ಬಣ ಅಲ್ಲಿ ಬೇರೆ ಗೇಮನ್ನು ಶುರು ಮಾಡ್ತು. ಇಷ್ಟು ದಿನ ಬರೀ ಎಡಗೈ ನಾಯಕರಿಗೆ ಟಿಕೆಟ್ ಅನ್ನು ಕೊಡ್ತಾ ಇದ್ದೀರಿ, ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿ ನಿಂತವರು ಬಲಗೈ ಪಂಗಡದ ಜನ, ಹೀಗಾಗಿ ಬಲಗೈ ಸಮುದಾಯದ MC ಮುನಿಯಪ್ಪ ಈ ಬಾರಿ ಸ್ಪರ್ಧೆ ಮಾಡಲಿ ಅಂತ ಈ ಬಂಡಾಯದ ಬಣ ಕೂತು ಬಿಡ್ತು. ಹಂಗಾಗಲಿಲ್ಲ ಅಂದರೆ ನಾವೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಇವರು ಹೆದರಿಸಿದ್ರು. ಇವರಿಬ್ಬರ ಜಗಳ ಕಂಡು ಹೈರಾಣಾದ ಹೈಕಮಾಂಡು ನಿಮಗೂ ಬೇಡ ಅವ್ರಿಗೂ ಬೇಡ ಹೊಸಬರಿಗೆ ಕೊಟ್ಟು ಬಿಡ್ತೀವಿ ಅಂತ ಗೌತಮ್ ಅನ್ನೋ ಅಭ್ಯರ್ಥಿಯ ಹೆಸರನ್ನು ಫೈನಲ್ ಮಾಡ್ತು. ಈ ಗೌತಮ್ ಕೂಡ ಎಡಗೈ ಸಮುದಾಯದ ನಾಯಕ. ಇವರ ತಂದೆ KC ವಿಜಯಕುಮಾರ್ 1991ರಲ್ಲಿ ಬೆಂಗಳೂರು ನಗರ ಪಾಲಿಕೆಯ ಮೇಯರ್ ಕೂಡ ಆಗಿದ್ದರು. ಅಲ್ಲದೆ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಹಾಗೂ ಇವತ್ತಿನ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತುಂಬಾ ನಿಷ್ಠರೂ ಆಗಿದ್ರು. ಹೀಗಾಗಿ ಅಲ್ಲಿ ಮುನಿಯಪ್ಪ ಹಾಗೂ ಅವರ ವಿರೋಧಿಗಳ ಜಗಳದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ KV ಗೌತಮ್ಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಇದು ಮುನಿಯಪ್ಪ ಅವರ ವರ್ಚಸ್ಸಿಗೆ ಧಕ್ಕೆ ತರ್ತಾ ಇದೆ. ಅಕಸ್ಮಾತ್ ಗೌತಮ್ ಏನಾದರೂ ಗೆದ್ದು ಬಿಟ್ರೆ ಮುನಿಯಪ್ಪ ಅವರಿಗೆ ಅವರದ್ದೇ ಪಕ್ಷದಲ್ಲಿ ಅವರದ್ದೇ ಸಮುದಾಯದ ಇನ್ನೊಬ್ಬ ಕಾಂಪಿಟೇಟರ್ ಹುಟ್ಟಿದ ಹಾಗಾಗತ್ತೆ ಮತ್ತು ಲೋಕಸಭಾ ಕ್ಷೇತ್ರ ಮುಂದೆ ಕೂಡ ಇವರ ಕೈಗೆ ಸಿಗೋದಿಲ್ಲ. ಸೊ ಗೌತಮ್ಗೆ ಈ ಬಾರಿ ಅಲ್ಲಿನ ಕಾಂಗ್ರೆಸ್ನ ಒಳಗೆ ಒಂದಷ್ಟು ಒಳ ಏಟುಗಳು ಬೀಳೋ ಸಾಧ್ಯತೆಗಳು ಖಂಡಿತ ಇವೆ. ಇನ್ನು ಪಕ್ಷನಿಷ್ಠೆ ಇದ್ದೂ ಕೂಡ ಟಿಕೆಟ್ ಸಿಗಲಿಲ್ಲ ಅಂತ ಬಲಗೈ ಪಂಗಡ ಕೂಡ ಬೇಸರದಲ್ಲಿದೆ. ಇದು ಕೂಡ ಒಂದಷ್ಟು ನೆಗೆಟಿವ್ ಪರಿಣಾಮಗಳನ್ನು ಬೀರಬಹುದು. ಇನ್ನು JDSನ ಅಭ್ಯರ್ಥಿ M ಮಲ್ಲೇಶ್ ಬಾಬು, ಇವರು ಬೋವಿ ಸಮುದಾಯಕ್ಕೆ ಸೇರಿದವರು. ಕಳೆದ ಬಾರಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ಮತಗಳ ಅಂತರದಿಂದ ಶಾಸಕರಾಗುವ ಅವಕಾಶವನ್ನು ಕಳ್ಕೊಂಡವರು. ತುಂಬಾ ಓದ್ಕೊಂಡಿದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ಅತ್ಯಂತ ನಿಷ್ಠರಾಗಿರುವ ಮಲ್ಲೇಶ್ ಬಾಬು ಒಂದೇ ಒಂದು ಗೆಲುವಿಗಾಗಿ ಹಂಬಲಿಸ್ತಾ ಇದ್ದಾರೆ. ಈ ಬಾರಿ ಕಾಂಗ್ರೆಸ್ನ ಒಳಜಗಳ, BJP ಹಾಗೂ JDSನ ಮೈತ್ರಿ, ಕ್ಷೇತ್ರದಲ್ಲಿರುವ ಒಕ್ಕಲಿಗ ಮತದಾರರು ಹಾಗೂ KH ಮುನಿಯಪ್ಪ ಬೆಂಬಲಿಗರು ಕೈ ಹಿಡಿದ್ರೆ ಮಲ್ಲೇಶ್ ಬಾಬು ಗೆಲುವಿನ ನಗೆ ಬೀರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕಳೆದ ಬಾರಿ BJPಯ ಅಭ್ಯರ್ಥಿಯಾಗಿ ಆರಿಸಿ ಬಂದಿದ್ದ ಸಂಸದ ಮುನಿಸ್ವಾಮಿ ಕೂಡ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಓಡಾಡ್ತಾ ಇದ್ದಾರೆ. ಮೋದಿ ಅವರನ್ನ ಪ್ರಧಾನಿ ಮಾಡೋದಕ್ಕೆ ನಾನು ನನ್ನ ಕ್ಷೇತ್ರವನ್ನು ತ್ಯಾಗ ಮಾಡಿದ್ದೀನಿ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ. ಇವೆಲ್ಲ ಮೈತ್ರಿ ಅಭ್ಯರ್ಥಿಯ ಶಕ್ತಿಯನ್ನು ಹೆಚ್ಚಿಸುವ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಇನ್ನು ಕೋಲಾರ ಕ್ಷೇತ್ರದಲ್ಲಿ 15% ಅಲ್ಪಸಂಖ್ಯಾತರಿದ್ದಾರೆ. ಅದರಲ್ಲಿ 12.71% ಮುಸ್ಲಿಮರಿದ್ದಾರೆ. ಇನ್ನುಳಿದ 85%ನಷ್ಟು ಹಿಂದೂಗಳಿದ್ದಾರೆ. ಆ ಪೈಕಿ 28.9% ಪರಿಶಿಷ್ಟ ಜಾತಿ ಹಾಗೂ 6.9% ಪರಿಶಿಷ್ಟ ಪಂಗಡದ ಮತಗಳಿವೆ. ಹಾಗೆ ಒಕ್ಕಲಿಗರು, ಕುರುಬರು, ಯಾದವರು, ರೆಡ್ಡಿಗಳು ಸೇರಿದ ಹಾಗೆ ಸಾಕಷ್ಟು ಜಾತಿಯ ಮತಗಳಲ್ಲಿದ್ದು ಒಕ್ಕಲಿಗ, ದಲಿತ ಹಾಗೂ ಅಲ್ಪಸಂಖ್ಯಾತ ಮತಗಳು ನಿರ್ಣಾಯಕ ಅನ್ನಿಸ್ಕೊಳ್ಳುತ್ತವೆ. ಇನ್ನು JDSಗೆ ಕ್ಷೇತ್ರದಲ್ಲಿ ತನ್ನದೇ ಆದ ಮತ ಬ್ಯಾಂಕ್ ಇದೆ. ಅದು ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ಸಹಕಾರಿ ಕೂಡ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇಷ್ಟಾದರೂ ಕೋಲಾರದ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಲೇಬೇಕು. ಇನ್ನು ಚಿಕ್ಕಬಳ್ಳಾಪುರ, ಈ ಕ್ಷೇತ್ರದ ಹಾಲಿ ಸಂಸದ BN ಬಚ್ಚೇಗೌಡ ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ, ನನಗೆ ವಯಸ್ಸಾಯಿತು ಅಂತ ಘೋಷಣೆ ಮಾಡಿಕೊಂಡ್ರು. ಸ್ಪರ್ಧೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ರೂ ಕೂಡ ಈ ಬಾರಿ BJPನವರಿಗೆ ಟಿಕೆಟ್ ಕೊಡ್ತಾ ಇರಲಿಲ್ಲ. ಹಾಗೆ BJPಯ ಪ್ರಾಥಮಿಕ ಸದಸ್ಯತ್ವಕ್ಕೆ ಕೂಡ ರಾಜೀನಾಮೆಯನ್ನು ಕೊಟ್ಟಿರೋ ಬಚ್ಚೇಗೌಡ ಈ ಬಾರಿ ಕಾಂಗ್ರೆಸ್ನ ಪರವಾಗಿ ಕೆಲಸ ಮಾಡುವ ಸಾಧ್ಯತೆ ಇದೆ. ಯಾಕೆ ಅಂದರೆ ಅವರ ಮಗ ಶರತ್ ಬಚ್ಚೇಗೌಡ ಶಾಸಕರಾಗಿರುವ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇನ್ನು ಈ ಬಾರಿ ಕಾಂಗ್ರೆಸ್ನಿಂದ ಬಲಿಜ ಸಮುದಾಯಕ್ಕೆ ಸೇರಿದ ರಕ್ಷಾ ರಾಮಯ್ಯ ಅಭ್ಯರ್ಥಿಯಾಗಿದ್ದರೆ BJP ರೆಡ್ಡಿ ಒಕ್ಕಲಿಗ ಡಾಕ್ಟರ್ K ಸುಧಾಕರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಇದು ಕಾಂಗ್ರೆಸ್ ಹಾಗೂ BJP ಎರಡೂ ಕಡೆಗಳಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. BJPಯಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇದೆ. ಇಲ್ಲಿನ ರಾಜಕೀಯ ಆಟಗಳನ್ನು ನೋಡೋದಕ್ಕೆ ಮುನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನು ನಾವೊಂದು ಸ್ವಲ್ಪ ನೋಡ್ಬಿಡೋಣ. ಈ ಕ್ಷೇತ್ರ 1962ರಲ್ಲಿ ಅಸ್ತಿತ್ವಕ್ಕೆ ಬಂತು. ಅಲ್ಲಿವರೆಗೆ ಇದು ಕೋಲಾರ ಲೋಕಸಭಾ ಕ್ಷೇತ್ರದ ಭಾಗ ಆಗಿತ್ತು. 1962ರಲ್ಲಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿದ್ದ K ಚೆಂಗಲ್ರಾಯ ರೆಡ್ಡಿ ಕಾಂಗ್ರೆಸ್ ಪಕ್ಷದಿಂದ ಸಂಸದರಾಗಿ ಆರಿಸಿ ಬಂದದ್ದು ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ. ಆದರೆ 1967ರಲ್ಲಿ ಈ ಕ್ಷೇತ್ರವನ್ನು ಪುನರ್ ವಿಂಗಡಿಸಿ ಹೊಸಕೋಟೆ ಕ್ಷೇತ್ರವನ್ನಾಗಿ ಮಾಡಲಾಯಿತು. 1967 ಹಾಗೂ 71ರಲ್ಲಿ MV ಕೃಷ್ಣಪ್ಪ 2 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆರಿಸಿ ಬಂದರು. ಅದಾದ ನಂತರ ಮತ್ತೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು. ಇನ್ನು 1977ರಲ್ಲಿ MV ಕೃಷ್ಣಪ್ಪ ಮತ್ತಿಲ್ಲಿಂದ ಸಂಸದರಾದರು. ಆ ಬಳಿಕ 80ರಲ್ಲಿ ಪ್ರಸನ್ನಕುಮಾರ್ ಗೆದ್ದು ಬಂದರು. ಅದಾದ ಮೇಲೆ 84, 89 ಹಾಗೂ 91ರಲ್ಲಿ V ಕೃಷ್ಣರಾವ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಇಲ್ಲಿಂದ ಸಂಸದರಾಗಿ ಆರಿಸಿ ಬಂದರು.
ಹೀಗೆ 1991ರವರೆಗೆ ಕಾಂಗ್ರೆಸ್ನ ಬಿಗಿ ಹಿಡಿತದಲ್ಲಿದ್ದ ಈ ಕ್ಷೇತ್ರವನ್ನ 96ರಲ್ಲಿ ಜನತಾದಳದಿಂದ ಸ್ಪರ್ಧೆ ಮಾಡಿದ್ದ RL ಜಾಲಪ್ಪ ಗೆದ್ದುಕೊಂಡ್ರು. ಆದರೆ 1998ರ ಚುನಾವಣೆ ಹೊತ್ತಿಗೆ ಜಾಲಪ್ಪ ಕಾಂಗ್ರೆಸ್ ಅನ್ನ ಸೇರಿದ್ರು. ಹೀಗಾಗಿ 98, 99 ಹಾಗೂ 2004ರಲ್ಲಿ RL ಜಾಲಪ್ಪ ಅವರೇ ಕಾಂಗ್ರೆಸ್ ಪಕ್ಷದ ಚಿಹ್ನೆಯ ಅಡಿ ಸಂಸದರಾಗಿ ಇಲ್ಲಿಂದ ಆಯ್ಕೆ ಆಗ್ತಾರೆ. ಇನ್ನು 2009 ಹಾಗೂ 2014ರಲ್ಲಿ ವೀರಪ್ಪ ಮೊಯ್ಲಿ ಇಲ್ಲಿಂದ ಆರಿಸಿ ಬಂದರು. 2014ರಲ್ಲಿ ಇಲ್ಲಿ ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿ, ಬಿಜೆಪಿಯಿಂದ BN ಬಚ್ಚೇಗೌಡ ಹಾಗೂ JDSನಿಂದ HD ಕುಮಾರಸ್ವಾಮಿ ಕಣದಲ್ಲಿದ್ದರು. ಆ ಚುನಾವಣೆಗೂ ಮುನ್ನ ಬಚ್ಚೇಗೌಡರು ಮತ್ತು JDS ನಡುವೆ ತೀವ್ರ ವಾಗ್ಯುದ್ಧ ನಡೀತಾ ಇತ್ತು. ಹೀಗಾಗಿ ಕುಮಾರಸ್ವಾಮಿ ಇಲ್ಲಿ ಸ್ಪರ್ಧೆ ಮಾಡೋದ್ರ ಮೂಲಕ ಬಚ್ಚೇಗೌಡರ ಗೆಲುವಿಗೆ ಕಡಿವಾಣ ಹಾಕಿದರು. ಅಲ್ಲಿ ಕುಮಾರಸ್ವಾಮಿ ಪಡ್ಕೊಂಡಿದ್ದು 3,46,339 ಮತಗಳನ್ನು. ಇನ್ನು ಗೆದ್ದ ವೀರಪ್ಪ ಮೊಯ್ಲಿ ಹಾಗೂ ಬಚ್ಚೇಗೌಡರ ನಡುವೆ ಕೇವಲ 9,520 ಮತಗಳ ಅಂತರ ಮಾತ್ರ ಇತ್ತು. ಆದರೆ 2019ರ ಹೊತ್ತಿಗೆ ಬಚ್ಚೇಗೌಡ ಮತ್ತು ದೇವೇಗೌಡರ ಕುಟುಂಬದ ನಡುವೆ ಅದೇನು ಕಾಂಪ್ರಮೈಸ್ ಆಯಿತೋ ಗೊತ್ತಿಲ್ಲ. ಕಾಂಗ್ರೆಸ್ ಮತ್ತು JDS ಮೈತ್ರಿ ಬೇರೆ ಅಲ್ಲಿತ್ತು. ಹೀಗಾಗಿ JDS ಅಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಲ್ಲ. ಬಚ್ಚೇಗೌಡರ ವಿರುದ್ಧನೂ ಕೆಲಸ ಮಾಡಲಿಲ್ಲ. ಮೊಯ್ಲಿ ಹಾಗೂ ಬಚ್ಚೇಗೌಡರ ನಡುವೆ ಆ ಚುನಾವಣೆಯಲ್ಲಿ ನೇರ ಹಣಾಹಣಿ ಇತ್ತು. ಆ ಸಂದರ್ಭದಲ್ಲಿ ಬಚ್ಚೇಗೌಡರು ವೀರಪ್ಪ ಮೊಯ್ಲಿ ವಿರುದ್ಧ 1,82,110 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಇದನ್ನು ಗಮನಿಸಿದರೆ ಈ ಕ್ಷೇತ್ರದಲ್ಲಿ ಹಿಂದುಳಿದ ಹಾಗೂ ಒಕ್ಕಲಿಗ ಸಮುದಾಯದ ಮತಗಳು ಅತ್ಯಂತ ನಿರ್ಣಾಯಕ ಅನ್ನಿಸ್ಕೊಳ್ಳುತ್ತವೆ. ಈ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ನಗರದ ಯಲಹಂಕ, ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಹಾಗೂ ಹೊಸಕೋಟೆ ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಗಳು ಕೂಡ ಸೇರ್ಕೊಳ್ಳುತ್ತವೆ. ಇಲ್ಲಿ ಒಂದು ವಿಶೇಷ ಅಂದರೆ ನೆಲಮಂಗಲ ಕ್ಷೇತ್ರಕ್ಕೆ ರಾಮನಗರ ಜಿಲ್ಲೆಯ ಒಂದಷ್ಟು ಹಳ್ಳಿಗಳು ಕೂಡ ಸೇರುತ್ತವೆ. ಹೀಗಾಗಿ ಈ ಚಿಕ್ಕಬಳ್ಳಾಪುರ ಕ್ಷೇತ್ರ 4 ಜಿಲ್ಲೆಗಳಲ್ಲಿ ಹರಡಿಕೊಂಡ ಹಾಗಾಗುತ್ತೆ. ಈಗ ಈ ಕ್ಷೇತ್ರದಲ್ಲಿ ದೊಡ್ಡ ಯುದ್ಧನೇ ನಡೆಯುವ ಸಾಧ್ಯತೆ ಇದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಗಳಲ್ಲಿ ಸೋತಿದ್ದ ಕೆ ಸುಧಾಕರ್ ಬಿಜೆಪಿಯ ಟಿಕೆಟ್ಗೆ ಪಟ್ಟು ಹಿಡಿದು ಟಿಕೆಟ್ ಅನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಇನ್ನು ತಮ್ಮ ಮಗ ಅಲೋಕ್ಗೆ ಟಿಕೆಟ್ ಕೊಡಿಸಬೇಕು ಅಂತ ಪ್ರಯತ್ನಿಸಿದ್ದ ಯಲಹಂಕದ ಶಾಸಕ SR ವಿಶ್ವನಾಥ್ ಆ ಪ್ರಯತ್ನದಲ್ಲಿ ಸೋತಿದ್ದಾರೆ. ಹೀಗಾಗಿ SR ವಿಶ್ವನಾಥ್ ಸುಧಾಕರ್ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ನಾನು ಸುಧಾಕರ್ ಹೆಸರಲ್ಲಿ ಓಟ್ ಕೇಳೋದಿಲ್ಲ, ಮೋದಿ ಹೆಸರಲ್ಲಿ ಕೇಳ್ತೀನಿ ಅಂತ ವಿಶ್ವನಾಥ್ ಹೇಳ್ತಾ ಇದ್ದಾರೆ. ಯಲಹಂಕದಲ್ಲಿ ಸುಧಾಕರ್ ಗೋ ಬ್ಯಾಕ್ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಕೋವಿಡ್ ಸಮಯದಲ್ಲಿ ಭಯಾನಕ ಭ್ರಷ್ಟಾಚಾರ ಮಾಡಿರೋ ಸುಧಾಕರ್ ಪರ ನಾವು ಹೇಗೆ ಕೆಲಸ ಮಾಡೋದು, ಹೇಗೆ ವೇದಿಕೆಯನ್ನು ಹಂಚಿಕೊಳ್ಳೋದು ಅಂತ ವಿಶ್ವನಾಥ್ ಕೇಳ್ತಾ ಇದ್ದಾರೆ. ಹಾಗೆ ನೋಡಿದರೆ ಯಾವ ರಾಜಕಾರಣಿಯ ಜೊತೆಗೂ ಮಾನವಂತರು ವೇದಿಕೆ ಹಂಚಿಕೊಳ್ಳೋದಕ್ಕೆ ಅಸಹ್ಯ ಪಡಬೇಕು. ಯಾಕೆಂದರೆ ಇವತ್ತು ಸ್ವಚ್ಛವಾಗಿರೋ ರಾಜಕಾರಣಿ ಅಂತ ಯಾರೂ ಇಲ್ಲ. ಕೆಲವರ ಮೇಲಿನ ಆರೋಪಗಳಿಗೆ ಪಬ್ಲಿಸಿಟಿ ಸಿಗುತ್ತೆ, ಮತ್ತೆ ಕೆಲವರ ಮೇಲಿನ ಆರೋಪಗಳಿಗೆ ಹೆಚ್ಚು ಪ್ರಚಾರ ಸಿಗೋದಿಲ್ಲ ಅಷ್ಟೇ. ಇಲ್ಲಿ ಯಾರೂ ಸತ್ಯ ಹರಿಶ್ಚಂದ್ರರೇನಲ್ಲ. ಆದರೂ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಸಿಟ್ಟು ವಿಶ್ವನಾಥ್ ಅವರದ್ದು. ಇಲ್ಲಿ ವಿಶ್ವನಾಥ್ ಅವರ ಹಿಂದೆ ಶಿವಮೊಗ್ಗದ ಮಹಾನಾಯಕರು ಮತ್ತು ಅವರ ಪುತ್ರ ಇದ್ದಾರಾ ಅನ್ನೋ ಅನುಮಾನ ಕೂಡ ಸಾಕಷ್ಟು ಜನಕ್ಕಿದ್ದೇ ಇದೆ. ಇನ್ನು ಯಲಹಂಕ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರಿದ್ದಾರೆ. ಇಲ್ಲಿ ಸುಧಾಕರ್ ಕೂಡ ಸ್ವಲ್ಪ ಟೆನ್ಷನ್ ಮಾಡಿಕೊಂಡಿರುವುದು ನಿಜ. ಚುನಾವಣೆಗಳ ಸಮಯ ನೋಡಿ, ಎಷ್ಟೇ ವಿರೋಧ, ಸಿಟ್ಟು, ಮತ್ತೊಂದು ಮಗದೊಂದು ಇದ್ರೂ ರಾಜಿ ಮಾಡಿಕೊಳ್ಳೇಬೇಕಾದ ಅನಿವಾರ್ಯತೆ ಇರುತ್ತೆ. ಹೀಗಾಗಿ ಸುಧಾಕರ್ ಈ ಹಿಂದೊಮ್ಮೆ ವಿಶ್ವನಾಥ್ ಅವರ ಮನೆಗೆ ಹೋಗಿದ್ರು. ಆದರೆ ಆಗ ವಿಶ್ವನಾಥ್ ಮನೇಲಿರಲಿಲ್ಲ ಅಥವಾ ಸುಧಾಕರ್ ಅವರ ಭೇಟಿಗೆ ಅವರು ಅವಕಾಶವನ್ನು ಕೊಡಲಿಲ್ಲ. ಈಗ ಅದು ಯಾರು ಇವರಿಬ್ಬರ ಮಧ್ಯೆ ಒಂದು ಪ್ಯಾಚ್ ಹಾಕಿದ್ರೋ ಗೊತ್ತಿಲ್ಲ. ಸುಧಾಕರ್ ವಿಶ್ವನಾಥ್ ಅವರ ಮನೆಗೆ ಹೋಗಿದ್ದಾರೆ. ಅವರ ಮನೆಯಲ್ಲಿ ಉಪಾಹಾರವನ್ನು ಮುಗಿಸ್ಕೊಂಡಿದ್ದಾರೆ. ಅವರಿಬ್ಬರ ಮಧ್ಯೆ ಒಂದು ರಾಜಿ ಕೂಡ ಆದ ಹಾಗಿದೆ. ಇದು ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರ ಪರ ವಿಶ್ವನಾಥ್ ಸಂಪೂರ್ಣವಾಗಿ ಕೆಲಸ ಮಾಡೋ ಹಾಗೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಕಾಂಗ್ರೆಸ್ ಈ ಬಾರಿ ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ತಪ್ಪಿಸಿ ಯುವ ನಾಯಕ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. MR ಸೀತಾರಾಮ್ ಅವರ ಮಗ ಈ ರಕ್ಷಾ ರಾಮಯ್ಯ ಈ ಹಿಂದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗೆ ಪ್ರಯತ್ನ ಪಟ್ಟಿದ್ರು. ಆದರೆ ಅಲ್ಲಿ ಟಿಕೆಟ್ ಪ್ರದೀಪ್ ಈಶ್ವರ್ ಪಾಲಾಗಿತ್ತು. ಹೀಗಾಗಿ ಅವರನ್ನ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿದೆ. ರಕ್ಷಾ ರಾಮಯ್ಯ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕರ್ನಾಟಕ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಗಾದಿಗೆ DK ಶಿವಕುಮಾರ್ ಬೆಂಬಲದ ನಲಪಾಡ್ ಹಾಗೂ ಸಿದ್ದರಾಮಯ್ಯ ಬೆಂಬಲದ ರಕ್ಷಾ ರಾಮಯ್ಯ ನಡುವೆ ಒಂದು ದೊಡ್ಡ ಸಂಘರ್ಷನೇ ನಡೆದಿತ್ತು. ಆ ಜಿದ್ದಾಜಿದ್ದಿ ಇವತ್ತಿಗೂ ಕೂಡ ಮುಂದುವರಿತಾ ಇರೋದು ಗುಟ್ಟಾಗೇನು ಉಳಿದಿಲ್ಲ. ರಕ್ಷಾ ರಾಮಯ್ಯ ಬೆನ್ನಿಗೆ ಸಿದ್ದರಾಮಯ್ಯ ಅವರ ಆಶೀರ್ವಾದ ಇದೆ ಅನ್ನೋದು ಇಲ್ಲಿ ಅವರ ಗೆಲುವಿಗೆ ಸಹಾಯ ಮಾಡುತ್ತಾ ಅಥವಾ ಕಾಂಗ್ರೆಸ್ನ ಒಳ ಜಗಳ ಇವರ ಗೆಲುವಿಗೆ ಕೂಡ ತೊಡಕಾಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದಲ್ಲದೆ ಈ ಬಾರಿ ಬಿಜೆಪಿಯಲ್ಲಿ ಗೆಲ್ಲಬೇಕು ಅಂದರೆ JDSನ ಮತಗಳು ಕೂಡ ಬಿಜೆಪಿಗೆ ಶಿಫ್ಟ್ ಆಗಲೇಬೇಕು. ಈ ಲೋಕಸಭಾ ವ್ಯಾಪ್ತಿಯಲ್ಲಿ
ಕ್ಷೇತ್ರಗಳಲ್ಲಿ ಈ ಬಾರಿ ಜೆಡಿಎಸ್ನ MLAಗಳು ಇಲ್ಲದೇ ಇದ್ರೂ ಕೂಡ ಜೆಡಿಎಸ್ ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಯಲಹಂಕ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಉತ್ತಮ ಮತ ಬ್ಯಾಂಕನ್ನಂತೂ ಹೊಂದಿದೆ. ಸೊ ಆ ಮತಗಳು ಎಷ್ಟರ ಮಟ್ಟಿಗೆ BJPಗೆ ಶಿಫ್ಟ್ ಆಗುತ್ತವೆ ಅನ್ನೋದರ ಮೇಲೆ ಅಲ್ಲಿ ಗೆಲುವು ಮತ್ತು ಸೋಲು ಆಧಾರಪಟ್ಟಿರುತ್ತೆ. ಆದರೂ ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು ಅನ್ನೋದನ್ನು ನಿಖರವಾಗಿ ಹೇಳೋದು ಕಷ್ಟ. ಹೀಗಾಗಿ ಇಲ್ಲಿನ ಫಲಿತಾಂಶಕ್ಕಾಗಿ ಕಾದು ನೋಡಬೇಕು. ಇದು ಗೆಳೆಯರೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.